ಜಿ ಕನ್ನಡ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಹೌದು, ಆನ್ಲೈನ್ ಪಾವತಿ ನಿರಾಕರಿಸಿದ್ದಕ್ಕೆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಜಿ ಕನ್ನಡ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಆನ್ಲೈನ್ ಪಾವತಿ ನಿರಾಕರಿಸಿದ್ದಕ್ಕೆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಆನ್ಲೈನ್ ಬೇಡ ಅಂತ ಕ್ಯಾಶ್ ಕೊಡು ಅಂತ ಒತ್ತಾಯವನ್ನ ಮಾಡಿದ್ದಾನೆ. ಓಲಾ ಕ್ಯಾಬ್ ಚಾಲಕನ ನಡೆ ಪ್ರಶ್ನೆ ಮಾಡಿದ್ದಕ್ಕೆ ಆತ ಹಲ್ಲೆಗೆ ಯತ್ನಿಸಿದ್ದಾನೆ. ಬುಕ್ಕಿಂಗ್ ನಿಯಮ ತಿಳಿಸಿದ್ರೂ ಕೂಡ ಕೇಳದೆ ಚಾಲಕ ಗಲಾಟೆಯನ್ನ ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡ್ತಾರೆ ವರದಿಗಾರರು, ಆದರೆ ಅವರ ಮೇಲೇನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಬೆಂಗಳೂರಿನ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಜುಲೈ 19ರಂದು ಬೆಳಗಿನ ಜಾವ ನಡೆದ ಕಿರಿಕ್ ಇದು. ಅಲ್ಲ, ಆನ್ಲೈನ್ ಪೇಮೆಂಟ್ ಎಲ್ಲಾ ಗಾಡಿಗೂ ಬರುತ್ತೆ, ನಿನ್ ಮಾತ್ರ ಯಾಕೆ ಬರಲ್ಲ? ಕಸ್ಟಮರ್ ಕರ್ಕೊಂಡು ಇಲ್ಲಿ ಯಾಕೆ? ಅಲ್ಲ, ಕಸ್ಟಮರ್ ಗಾಡಿಗೆ ಹಚ್ಚಿದಾದ್ಮೇಲೆ ನೀನ್ ಯಾಕೆ ಕ್ಯಾನ್ಸಲ್ ಮಾಡ್ಕೊತಾ ಇದೀಯಾ? ನೀನ್ ನನ್ ಗಾಡಿ ಹತ್ಕೊಂಡಿದ್ದಾದ್ಮೇಲೆ ಯಾಕೆ ಕ್ಯಾನ್ಸಲ್ ಮಾಡಿದ್ಯಾ ಅಂತ ನೀನ್ ಹೆಂಗ್ ಕ್ಯಾನ್ಸಲ್ ಮಾಡ್ಕೊಂಡೆ? ನೀನ್ ಯಾಕೆ ನೀನ್ ಅಕ್ಸೆಪ್ಟ್ ಮಾಡೋ ನೀನ್ ಕಣ್ಣಿರ್ಲಿಲ್ವಾ ನಿಂಗೆ? ಅಲ್ಲ, ನೀನ್ ಸ್ಪಾಟಿಗೆ ಬಂದಾದ್ಮೇಲೆ ಆನ್ಲೈನ್ ನೀನ್ ಕ್ಯಾಶ್ ಅಂತ ನೀನ್ ಅಲ್ಲೇ ಅಕ್ಸೆಪ್ಟ್ ಮಾಡ್ಬೇಕು ತಾನೆ? ಏನು ತೋರ್ಸಲ್ಲ, ಲೊಕೇಶನ್ ಅಷ್ಟೇ ತೋರ್ಸೋದು. ನೀನ್ ಇಲ್ಲಿಗೆ ಬಂದಾಗ ಕಸ್ಟಮರ್ ಗಾಡಿ ಒಳಗಡೆ ಹಚ್ಕೊಂಡಿದ್ದಾದ್ಮೇಲೆ ನೀನ್ ಯಾಕೆ ಉಲ್ಟಾ ಹೊಡಿತಾರದು? ಈಗ ನಾನು ಹೇಳಿದ್ದು ಲೊಕೇಶನ್ ಮಾತ್ರ ತೋರ್ಸೋದು, ಆನ್ಲೈನ್ ಆಫ್ಲೈನ್ ಏನು ತೋರ್ಸಲ್ಲ. ಅಲ್ಲ, ಆನ್ಲೈನ್ ಪೇಮೆಂಟ್ ಎಲ್ಲಾ ಗಾಡಿಗೂ ಬರುತ್ತೆ, ನಿನ್ ಮಾತ್ರ ಯಾಕೆ ಬರಲ್ಲ? ಕಸ್ಟಮರ್ ಕರ್ಕೊಂಡು ಇಲ್ಲಿ ಯಾಕೆ? ಅಲ್ಲ, ಕಸ್ಟಮರ್ ಗಾಡಿಗೆ ಹಚ್ಚಿದಾದ್ಮೇಲೆ ನೀನ್ ಯಾಕೆ ಕ್ಯಾನ್ಸಲ್ ಮಾಡ್ಕೊತಾ ಇದೀಯಾ? ನೀನ್ ನನ್ ಗಾಡಿ ಹತ್ಕೊಂಡಿದ್ದಾದ್ಮೇಲೆ ಯಾಕೆ ಕ್ಯಾನ್ಸಲ್ ಮಾಡಿದ್ಯಾ ಅಂತ ನೀನ್ ಹೆಂಗ್ ಕ್ಯಾನ್ಸಲ್ ಮಾಡ್ಕೊಂಡೆ? ನಾನು ಹೇಳಿದ್ದು ನೀನ್ ಯಾಕೆ ನೀನ್ ಅಕ್ಸೆಪ್ಟ್ ಮಾಡೋ ನೀನ್ ಕಣ್ಣಿರ್ಲಿಲ್ವಾ ನಿಂಗೆ? ಅಲ್ಲ, ನೀನ್ ಸ್ಪಾಟಿಗೆ ಬಂದಾದ್ಮೇಲೆ ಅಲ್ಲಪ್ಪ ನ್ಯಾವ ಮಾತಾಡಲೇ ನೋಡಿ ಬ್ರದರ್. ಈಗ ಈ ಗಾಡಿ ಇವನು ಆನ್ಲೈನ್ ಪೇಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಇವನು ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ಹೋಗ್ತಾ ಇದ್ದಾನೆ. ನ್ಯಾವ ಮಾತಾಡಲೇ ನೋಡಿ ಬ್ರದರ್. ಈಗ ಈ ಗಾಡಿ ಇವನು ಆನ್ಲೈನ್ ಪೇಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಇವನು ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ಹೋಗ್ತಾ ಇದ್ದಾನೆ. ನ್ಯಾವ ಮಾತಾಡಲೇ ನೋಡಿ ಬ್ರದರ್. ಈಗ ಈ ಗಾಡಿ ಇವನು ಆನ್ಲೈನ್ ಪೇಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಇವನು ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ಹೋಗ್ತಾ ಇದ್ದಾನೆ. ಎಸ್, ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯದಲ್ಲಿ. ಪದೇ ಪದೇ ಬೆಂಗಳೂರಲ್ಲಿ ಈ ರೀತಿ ಘಟನೆಗಳು ನಡೀತಾನೆ ಇರುತ್ತೆ. ಅಂದ್ರೆ ಕ್ಯಾಬ್ ಚಾಲಕರನ್ನ ನಾವು ನಂಬಿ ಎಲ್ಲಿಂದ ಎಲ್ಲಿಗೋ ಪ್ರಯಾಣವನ್ನ ಮಾಡ್ತೀವಿ, ಹಗಲು ಹೊತ್ತಾಗಿರ್ಬೋದು, ರಾತ್ರಿ ಹೊತ್ತಾಗಿರ್ಬೋದು. ಆದರೆ ಎಷ್ಟು ಸೇಫ್ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಪದೇ ಪದೇ ಈ ರೀತಿ ಘಟನೆಗಳು, ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಮಾಡುವಂತಹ ಘಟನೆಗಳು, ಪದೇ ಪದೇ ಈ ರೀತಿ ವಿಡಿಯೋಗಳು ಸಾಕಷ್ಟು ಸಂಚಲನ ಉಂಟು ಮಾಡ್ತಾ ಇದೆ. ನಿಜಕ್ಕೂ ಇವರು ಗೂಂಡಾ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಗೂಂಡಾ ವರ್ತನೆನೇ. ಅಂದ್ರೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಆನ್ಲೈನ್ ಬೇಡ ಕ್ಯಾಶ್ ಬೇಕು ಅಂತ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ಹಲ್ಲೆ ಮಾಡೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ವಿಪರ್ಯಾಸ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಪದೇ ಪದೇ ಕ್ಯಾಬ್ ಡ್ರೈವರ್ಸ್ಗಳ ಈ ರೀತಿ ಬಿಹೇವಿಯರ್ ರಿಪೋರ್ಟ್ ಆಗ್ತಾನೆ ಇರುತ್ತೆ. ಈತನ ಹೆಸರೇನು, ಯಾಕಾಗಿ ಈ ರೀತಿ ಆಯ್ತು ಅಂತ? ಈ ಘಟನೆ ಇದೇ ತಿಂಗಳ ಕಳೆದ ಭಾನುವಾರ ನಡೆದಿರುವಂತದ್ದು. ಅಂದ್ರೆ ಈ ಘಟನೆ ಸಂಬಂಧಪಟ್ಟಾಗೆ ಬೆಳಗ್ಗೆ 8:45 ಸುಮಾರಿಗೆ ಟ್ರಿನಿಟಿ ಸರ್ಕಲ್ ಬಳಿ ನಡೆದಿರುವಂತ ಘಟನೆ. ಆನ್ಲೈನ್ ನಲ್ಲಿ ಬುಕ್ ಆಗಿರುತ್ತೆ ಕ್ಯಾಬು. ಬುಕ್ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಆ ಚಾಲಕ ಕೂಡ ಬರ್ತಾನೆ. ಚಾಲಕ ಬಂದು ಒಳಗಡೆ ಕಸ್ಟಮರ್ ಕುತ್ಕೊಳ್ತಿದ್ದಂತೆ ಅಲ್ಲಿ ನಕರ ಮಾಡುವಂತ ಕೆಲ್ಸಕ್ಕೆ ಮುಂದಾಗ್ತಾನೆ, ಕಿರಿಕ್ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಆನ್ಲೈನ್ ಬುಕ್ಕಿಂಗ್ ಆಗಿರುತ್ತೆ. ಆನ್ಲೈನ್ ಬುಕ್ಕಿಂಗ್ ಆದಂತ ಸಂದರ್ಭದಲ್ಲಿ ಓಲಾ ಚಾಲಕ ಏನ್ ಈ ಕಿರಿಕ್ ಮಾಡುವಂತ ಚಾಲಕ ಇದಾನಲ್ಲ, ಆತ ಅಲ್ಲೇ ನೋಡ್ಕೋಬೇಕಾಗಿತ್ತು. ಜೊತೆಗೆ ಅದರದ್ದೇ ಆದಂತ ಒಂದು ನೀತಿ ನಿಯಮಗಳು ಇರ್ತವೆ. ಆತ ಚಾಲಕ ಅಂತ ಅಂದಾದ ಕ್ಯಾಶ್ ಅನ್ನು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ, ಆನ್ಲೈನ್ ಪೇಮೆಂಟ್ ಅನ್ನು ಕೂಡ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅದು ಸಂಚಾರಿ ವ್ಯವಸ್ಥೆಯಲ್ಲಿರುವಂತ, ಜೊತೆಗೆ ಆನ್ಲೈನ್ ಪೇಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡುವಂತ ರೀತಿಗಳೇನಿದಾವೋ, ಆತ ಚಾಲಕ ಕ್ಯಾಬ್ ಎನ್ನುವಂತ ನಿಟ್ಟಿನಲ್ಲಿ ಅದರದ್ದೇ ಆದ ನೀತಿ ನಿಯಮಗಳಿದಾವೆ. ನೀತಿ ನಿಯಮಗಳ ಪ್ರಕಾರವಾಗಿ ಪ್ರತಿನಿತ್ಯವೂ ಕೂಡ ಆತ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಸ್ಥಳಕ್ಕೆ ಬಂದು ಒಳಗಡೆ ಕುತ್ಕೊಂಡಿದ್ದಂತ ಕಸ್ಟಮರ್ ಮೇಲೆ ಕಿರಿಕ್ ಕೀಳುವಂತ ಕೆಲಸ ಮಾಡ್ತಾನೆ. ನನಗೆ ಆನ್ಲೈನ್ ಪೇಮೆಂಟ್ ಬೇಡ, ನಂಗೆ ಆನ್ಲೈನ್ ಪೇಮೆಂಟ್ ತೋರ್ಸಿಲ್ಲ, ನನಗೆ ಕ್ಯಾಶ್ ಕೊಡು ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ಪ್ರಯಾಣಿಕರ ಮೇಲೆ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ತಿಳಿಯುವಂತ ಕೆಲಸ ಮಾಡುವಂತ ಕೆಲಸ ಆಗ್ತದೆ. ಆದ್ರೆ ಮಾತಿಗೆ ಮಾತು ಬೆಳೆದು ಹಲ್ಲೆಗೆ ಪ್ರಯತ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಅದು ಜಿ ಕನ್ನಡ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ
ಯತ್ನ ಮಾಡಿರುವಂತದ್ದು. ಜೊತೆಗೆ ಆತ ಏನು ವರದಿಗಾರರಿದಾರ ಅವರಿಗೆ ತಿಳಿ ಹೇಳುವಂತ ಕೆಲಸ ಆಗ್ತಿದ್ರು ಕೂಡ ಅವಾಚ್ಯ ಶಬ್ದಗಳಿಂದ ಮಾತಿಗೆ ಮಾತು ಬೆಳೆಯುವಂತ ಕೆಲಸ ಆಗುತ್ತೆ. ಕಡೆಗೆ ಕ್ಯಾಬ್ ನಿಂದ ಸರಿ ಹೋದ್ರೆ ಹೋಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಆಚೆಗೆ ಇಳಿತಿದ್ದಂತೆ ಮತ್ತೆ ಆ ಚಾಲಕ ಬಂದು ಜಿ ಕನ್ನಡ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಸದ್ಯಕ್ಕೆ ಈಗ ಆಗಿರುವಂತದ್ದು. ಈ ಘಟನೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ಹೇಳೋದಾದ್ರೆ ಈತ ಬೆಳ್ಳಂಬೆಳಗ್ಗೆ ಈ ರೀತಿಯಾದಂತಹ ಕಿರಿಕ್ ಸಂಬಂಧಪಟ್ಟಾಗೆ ಅಲ್ಲಿ ಸುತ್ತಲಿದ್ದಂತವರು ಕೂಡ ಆತನನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಈತನ ಕಿರಿಕ್ ಸಂಬಂಧಪಟ್ಟಾಗೂ ಕೂಡ ಈ ವರದಿಗಾರರು ವಿಡಿಯೋ ಮಾಡಿಕೊಂಡು ಸದ್ಯಕ್ಕೆ ಈಗ ಆತನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಬೇಕೆನ್ನುವಂತ ಒತ್ತಾಯ ಕೂಡ ಏರ್ತಿರುವಂತದ್ದು. ಜೊತೆಗೆ ಈ ಸಂಬಂಧಪಟ್ಟಾಗ ಏನಿದೆಯಲ್ಲ ಈತ ಚಾಲಕ ಜೊತೆಗೆ ಓಲಾ ಕ್ಯಾಬ್ಗಳನ್ನ ನಂಬ್ಕೊಂಡು ಯಾರಾದ್ರೂ ಪ್ರಯಾಣಿಕರು ಒಂದು ವೇಳೆ ರಿಪೋರ್ಟ್ ಅಂದ್ರೆ ವರದಿಗಾರನ ಹೊರತುಪಡಿಸಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕ್ಯಾಬ್ ಚಾಲಕರ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಮರುಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಆಗ್ತಿರುವಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ಯಾರಾದ್ರೂ ಹೆಣ್ಮಕ್ಳು ಈ ರೀತಿಯಾದಂತಹ ಘಟನೆಗೊಳಗಾದ್ರೆ, ಆಗುವಂತದ್ದು ಒಳಗಾದ್ರೆ, ದೌರ್ಜನ್ಯಕ್ಕೊಳಗಾಗುವಂತದ್ದಾದ್ರೆ ಈ ಜಾಗದಲ್ಲಿ ಯಾರು ಹೊಣೆ ಆಗ್ತಾ ಇದ್ರು? ಆ ಚಾಲಕ ಇನ್ನೂ ಹೆಚ್ಚಿನ ರೂಪದಲ್ಲಿ ಏನಾದ್ರೂ ತೊಂದರೆ ಕೊಟ್ಟಿದ್ರೆ ಅಲ್ಲಿ ಆ ಜಾಗದಲ್ಲಿ ಮಹಿಳೆ ಯಾರಾದ್ರೂ ಇದ್ದಿದ್ರೆ ಯಾರು ಹೊಣೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಿರುವಂತದ್ದು. ಮಧ್ಯರಾತ್ರಿ ಆಗುವಂತ ಘಟನೆಗಳೇನು, ಇತ್ತೀಚೆಗೆ ಬೆಳಕಿಗೆ ಬರ್ತಿರುವಂತ ಘಟನೆಗಳು, ಜೊತೆಗೆ ಕ್ಯಾಬ್ ಚಾಲಕರ ನಡೆ ಅನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತಾ ಇದೆ. ಈ ನಡೆ ವಿರುದ್ಧವಾಗಿ, ಈ ರೀತಿಯಾದಂತಹ ಚಾಲಕರ ವಿರುದ್ಧವಾಗಿ ಬೆಂಗಳೂರಿನಲ್ಲಿರುವಂತಹ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗಬೇಕು. ಜೊತೆಗೆ ಓಲಾ ಕಂಪನಿ ಇರುತ್ತಲ್ಲ, ಇವರ ಐಡಿಯನ್ನ ಪರಿಶೀಲನೆ ಮಾಡಿಕೊಂಡು ಈತ ಯಾರು, ಜೊತೆಗೆ ಆತನ ರೇಟಿಂಗ್ ಎಷ್ಟಿರುತ್ತೆ, ಯಾಕಂದ್ರೆ 10 ಪಾಯಿಂಟ್ ಅಥವಾ 5 ಪಾಯಿಂಟ್ ರೇಟಿಂಗ್ ಇರುತ್ತೆ. ಈತನ ನಡೆ ಈ ಹಿಂದೆ ಈತನ ಜೊತೆಲಿ ಯಾರಾದ್ರೂ ಕಿರಿಕಿರಿಯನ್ನು ಒಳಗಾಗಿದ್ರೆ ಅವ್ರ ರೇಟಿಂಗ್ ಅನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಈತನನ್ನ ಓಲಾ ಕಂಪನಿ ಈತನನ್ನ ಕೂಡಲೇ ತೆರವು ಮಾಡಬೇಕು. ಜೊತೆಗೆ ಆತನ DL ಅನ್ನು ಕೂಡ ಕ್ಯಾನ್ಸಲ್ ಮಾಡ್ಬೇಕು ಎನ್ನುವಂಥದ್ದು ಕೂಡ ಸಾರಿಗೆ ಇಲಾಖೆಗೆ ಮನವಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಯಾನ್ಸಲ್ ಮಾಡ್ಕೊಂಡೆ ನಾನ್ ಹೇಳಿದ್ದು ನೀನ್ ಯಾಕೆ ನೀನ್ ಅಕ್ಸೆಪ್ಟ್ ಮಾಡೋ ನೀನ್ ಕಂಡಿರ್ಲಿಲ್ವಾ ನಿಂಗೆ? ಅಲ್ಲ ಇಲ್ಲಿ ನೀನ್ ಸ್ಪಾಟಿಗೆ ಬಂದಾದ್ಮೇಲೆ ಅಲ್ಲಪ್ಪ, ನೀನ್ ಸ್ಪಾಟಿಗೆ ಬಂದಾದ್ಮೇಲೆ ಆನ್ಲೈನ್ ಅಂತ ಆನ್ಲೈನ್ ನೀನ್ ಕ್ಯಾಶ್ ಅಂತ ನೀನ್ ಅಲ್ಲೇ ಅಕ್ಸೆಪ್ಟ್ ಮಾಡ್ಬೇಕು ತಾನೆ? ನೀನ್ ಅಲ್ಲೇ ಅಕ್ಸೆಪ್ಟ್ ಮಾಡ್ಬೇಕು ತಾನೆ? ಏನು ತೋರ್ಸಲ್ಲ, ಲೊಕೇಶನ್ ಅಷ್ಟೇ ತೋರ್ಸೋದು. ನೀನ್ ಇಲ್ಲಿಗೆ ಬಂದಾಗ ಕಸ್ಟಮರ್ ಗಾಡಿ ಒಳಗಡೆ